ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಒಟ್ಟಿಗೆ 4,000 ಹಣವನ್ನು ನಾವು ಜಮಾ ಮಾಡಿದ್ದೀವಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ರೀತಿಯಾದ ಹೇಳಿಕೆಯನ್ನು ಹೇಳಿದ್ದಾರೆ ಅಂದಮೇಲೆ 4,000 ಹಣ ನಮ್ಮ ಖಾತೆಗೆ ಜಮಾ ಆಗಿದೆಯಾ ಇವತ್ತು ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ನಾವು 2 ಕಂತಿನ ಹಣವನ್ನು ಒಟ್ಟಿಗೆ 4,000 ಹಣವನ್ನು ಜಮಾ ಮಾಡಿದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಎಲ್ಲರೂ ಖಾತೆಗೆ ಇವತ್ತು ಹಣ ಬಂದೇ ಬಿಡ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು 8-10 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಅಷ್ಟರೊಳಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಉಪಮುಖ್ಯಮಂತ್ರಿಗಳು ನೋಡಿದ್ರೆ ಒಟ್ಟಿಗೆನೇ 2,000, 11ನೇ ಕಂತಿನದ್ದು 2,000, 12ನೇ ಕಂತಿನದ್ದು 2,000 ಸೇರಿ 4,000 ಹಣವನ್ನು ಜಮಾ ಮಾಡಿರೋದಾಗಿ ಹೇಳಿದ್ದಾರೆ. ಸೊ ಇವರು ಸರ್ಕಾರದವರು ಈ ರೀತಿ ಒಬ್ಬೊಬ್ಬರು ಶಾಸಕರು ಒಂದೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂಥರ ಹೇಳಿದ್ರೆ, ಇವಾಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂಥರ ಹೇಳ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ? ನಿಮ್ಗೇನಾದರೂ ಹಣ ಬಂದಿದೆಯಾ? ಯಾವ ಮಹಿಳೆಯರಿಗೂ ಕೂಡ ಹಣ ಬಂದಿಲ್ಲ. ಏನಂತ ಅಂದರೆ 1,21,00,000 ಮಹಿಳೆಯರು ಏನಿದ್ದಾರೆ, ಸೊ ಅದರಲ್ಲಿ 5 ಲಕ್ಷ ಮಹಿಳೆಯರಿಗೆ ನಾವು ಹಾಕಿದ್ದೀವಿ ಅಂತ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ 1,16,00,000 ಮಹಿಳೆಯರಿಗೆ ಹಣ ಹೋಗಬೇಕಾಗಿದೆ. ಸೊ ಒಂದೇ ದಿನಕ್ಕೆ ಆಗಿದ್ರೆ 1,16,00,000 ಮಹಿಳೆಯರಿಗೆ ಇವರು ಹಣವನ್ನು ಜಮಾ ಮಾಡಿಬಿಟ್ರಾ? ಸೊ ಒಟ್ಟಿಗೆನೇ ನಾವು 2,000, 4,000 ಹಣವನ್ನು ಅಲ್ಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಇದಲ್ಲದೆ ಹಲವಾರು ಏನು ವಿದ್ಯಾರ್ಥಿಗಳಿದ್ದಾರೆ, ಸೊ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ 50% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದ್ದರೆ ಇನ್ನು 50% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಬಂದಿಲ್ಲ. ಇಲ್ಲಿ ಸರ್ಕಾರ ಏನು ಒಟ್ಟಿನಲ್ಲಿ 100ಕ್ಕೆ ಒಂದು 10%, 20% ನಾವು ಹಣ ಹಾಕಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಈ ರೀತಿ ಹಣವನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗಾಗಿರ್ಬೋದು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಅಂಥದ್ದು. ಸೊ ಈಗ ಏನು ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದೀವಿ, ಎಷ್ಟು? 5 ಲಕ್ಷ ಮಹಿಳೆಯರಿಗೆ ಮಾತ್ರ. ಅದು ಅಲ್ಲದೆ SC/ST ಮಹಿಳೆಯರಿಗೂ ಕೂಡ ನಾವು ಜಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಹಾಗಿದ್ರೆ 5 ಲಕ್ಷ ಮಹಿಳೆಯರು ಎಲ್ಲರೂ ಕೂಡ SC/ST ಮಹಿಳೆಯರೇನಾ? ಹಂಗಿದ್ರೆ ಉಳಿದಂತಹ ಯಾವ ಮಹಿಳೆಯರಿಗೂ ಕೂಡ ಇವರು ಜಮಾ ಮಾಡಿಲ್ವಾ? ಸೊ ಅದನ್ನು ನೋಡೋದಾದರೆ ಇವಾಗ ಪೆನ್ಷನ್ ಹಣನೂ ಕೂಡ ಮಹಿಳೆಯರಿಗೆ ಜಮಾ ಆಗ್ತಿಲ್ಲ. ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ಇವಾಗ ಏನು ವಯಸ್ಕರಿಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಜಮಾ ಮಾಡ್ತಾರೆ. ಸೊ ಅದು 2-3 ತಿಂಗಳಿಂದ ಜಮಾ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಳ್ತಿದ್ದಾರೆ. ಯಾಕೆ ಅಂತಂದರೆ ಅದನ್ನೇ ನಂಬ್ಕೊಂಡು ಜೀವನ ಕೂಡ ಮಾಡ್ತಿರ್ತಾರೆ. ಇವಾಗ ವಯಸ್ಕರು ಅಂತ ಅಂದಮೇಲೆ ಅವರು ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋದಿಲ್ಲ. ಸೊ ಅವರು ಅದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಇಲ್ಲ ಮನೆ ಕಡೆ ಅನುಕೂಲಸ್ಥರಾಗಿದ್ದೀವಿ, ಸೊ 1 ತಿಂಗಳಿಲ್ಲ 2 ತಿಂಗಳು ಬಿಟ್ಟು ಬರಲಿ ಅಂತ ಅನ್ನೋರಿಗೆ ಏನು ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಬಟ್ ಡಿಪೆಂಡ್ ಆಗಿರೋರ ಕತೆ ಏನು? ಸೊ ಹಾಗಿದ್ರೆ ಅವರ ಒಂದು ಜೀವನವನ್ನು ಹೇಗೆ ಸಾಗಿಸ್ಬೇಕು ಅವರು? ಹಾಗಾಗಿ ಇವಾಗ ಡಿ.ಕೆ. ಶಿವಕುಮಾರ್ ಸರ್ ಅವರು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾವರೇ ಒಬ್ಬರು ಮಹಿಳೆಯರಾಗಿರ್ಬೋದು, ಫಲಾನುಭವಿಗಳಾಗಿರ್ಬೋದು, ಮೆಸೇಜಲ್ಲಿ ಯಾವ ಒಂದು ಚಾನಲಲ್ಲೂ, ನನ್ನ ಚಾನಲ್ ಅಂತಲ್ಲ ಯಾವ ಚಾನಲಲ್ಲೂ ಕೂಡ ನಮಗೆ ಇವತ್ತು ಹಣ ಬಂತು ಅಂತ ಹೇಳೋದಕ್ಕೆ ಸ್ಟಾಪ್ ಮಾಡಿ ಆಲ್ರೆಡಿ 4 to 5 ಡೇಸ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಯಾರ ಖಾತೆಗೂ ಕೂಡ ಜಮಾ ಆಗ್ತಿಲ್ಲ. ಕೇಳಿದ್ರೆ ಇನ್ನು 8-10 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ನಾವು ಜಮಾ ಮಾಡ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಅರ್ಜಿಗಳು ವೆರಿಫಿಕೇಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಹೇಳಿದ್ರು ಯಾರ್ಯಾರ್ದು ವೆರಿಫಿಕೇಷನ್ ಆಗಿದೆ, ಸೊ ಅಂಥವು ಫಲಾನುಭವಿಗಳಿಗೆ ಏನು ಮಾಡ್ತಿದ್ದೀವಿ, ನಾವು ಹಣವನ್ನು ಹಾಕ್ತಾ ಇದ್ದೀವಿ. ಹಾಗಿದ್ರೆ 5 ಲಕ್ಷ ಮಹಿಳೆಯರಲ್ಲಿ SC/ST ಅವ್ರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ರು. ಹಾಗಿದ್ರೆ SC/ST ಅವ್ರದ್ದೇ ಸಪ್ರೇಟ್ ಮಾಡಿಕೊಂಡು ಅರ್ಜಿಗಳನ್ನು ಅವ್ರದ್ದೇ
ಅವ್ರದ್ದನ್ನೇ ಮೊದಲು ವೆರಿಫಿಕೇಷನ್ ಮಾಡಿಬಿಟ್ರ ಇವರು. ಸೊ ಸರ್ಕಾರ ಏನು ಹೇಳ್ತಿದೆ ಒಂದಕ್ಕೊಂದು ಲಿಂಕೇ ಇಲ್ಲ. ಸೊ ಆ ರೀತಿ ಹೇಳ್ತಾ ಇದೆ. ಒಂದೇ ತಿಂಗಳಲ್ಲಿ 2 ಕಂತು ಹಣವನ್ನು ಬಿಡುಗಡೆ ಮಾಡಿದ್ರು, ಅದು ಎಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆ. ಯಾಕೆ ಅಂತಂದರೆ ಎಲೆಕ್ಷನಲ್ಲಿ ವಿನ್ ಆಗೋ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ಜನರಿಗೂ ಕೂಡ ಆಸೆಯನ್ನು ತೋರಿಸಿದ್ರು. ಎಲೆಕ್ಷನ್ ರಿಸಲ್ಟ್ ಬಂತು, ಅವರು ಸೋತರು. ಅದಾದಮೇಲೆ 1 ತಿಂಗಳಲ್ಲಿ 1 ಕಂತು ಹೋಗಲಿ, 2 ತಿಂಗಳಿಗೂ 1 ಕಂತನ್ನು ಬಿಡುಗಡೆ ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳಂತೂ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸರ್ಕಾರ ಇವತ್ತು ಹೇಳಿದ್ದಂತಹ ಮಾತನ್ನು ನಾಳೆ ಹೇಳೋದಿಲ್ಲ. ಇವತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಿದ್ದಾರೆ, ಸೊ ನಿನ್ನೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ.